ನಾವು ಕೊಟ್ಟಿರುವಂತಹ ದಾಸರ ಪದ ಏನು ಸವಿಯೋ ನಿನ್ನ ಕೊಳಲು. ಇದೊಂದು ನಮ್ಮ ಅಧ್ಯಕ್ಷರು, ನಾಡಿನ ಹೆಸರಾಂತ ಗಾಯಕರಾದ ಶ್ರೀ ಅನಂತ್ ಕುಲಕರ್ಣಿಯವರ ಅತ್ಯಂತ ಜನಪ್ರಿಯವಾದ ಗೀತೆ ಏನು ಸವಿಯೋ ನಿನ್ನ ಕೊಳಲು, ಪುರಂದರದಾಸರ ಕೀರ್ತನೆ. ಈ ಹಾಡನ್ನು ಅವ್ರು ಹಾಡಬೇಕಾದ್ರೆ ಅವ್ರ ವ್ಯಾಖ್ಯಾನವನ್ನು ಕೇಳೇ ನಾವು ಈ ಹಾಡನ್ನು ಇವರು ಕೊಟ್ಟಿದ್ದೀವಿ. ದೂರದ ಹೈದರಾಬಾದ್ರಿಂದ ಬಂದಿದ್ದಾರೆ. ನಾವಿದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತ ಹಾಕ್ಬಿಟ್ವಿ ಶುರು ಮಾಡೋಕ್ಕೆ ಮುಂಚೆ. ಅದು ನಿಜ ಮಾಡಿದವರು ಇವರು ಹೈದರಾಬಾದಿಂದ ಬಂದಿದ್ದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಅಂತಲೂ ಆಯಿತು. ಹಾಗಾಗಿ ಅವ್ರಿಗೆ ವಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಎಂದಿನಂತೆ 10 ರಿಂದ 15 ನಿಮಿಷ ನಿಮಗೆ ಸಮಯ ಇದೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಶುಲಾ ಛಬ್ಬಿ. ಇವತ್ತು ನಾನು ಏನು ಸವಿಯೋ ನಿನ್ನ ಕೊಳ್ಳಲು ಹಾಡ ಹಾಡ್ತೀನಿ. ರಚನೆ ಪುರಂದರದಾಸರು. ಏನು ಸವಿಯೋ ನಿನ್ನ ಕೊಳ್ಳಲು, ಏನು ಸವಿಯೋ ನಿನ್ನ ಕೊಳಲು, ಏನು ಸವಿಯೋ ನಿನ್ನ ಕೊಳಲು. ಗೊಲ್ಲ ಮಾನಿ ನೀರೆಲ್ಲ ಮಾಡಿತು ಮರುಳು, ಗೊಲ್ಲ ಮಾನಿ ನೀರೆಲ್ಲ ಮಾಡಿತು ಮರುಳು. ಏನು ಸವಿಯೋ ನಿನ್ನ ಕೊಳಲು, ಏನು ಸವಿಯೋ ನಿನ್ನ ಕೊಳಲು. ಬರೆಗಡಿಗೆಯ ಕಡೆಯುವರೋ, ಗೋಕರು ಎಂದು ಗೂಳ್ಯ ಬಿಟ್ಟು ಎತ್ತ ಹಿಂಡುವರೋ. ಬರೆಗಡಿಗೆಯ ಕಡೆಯುವರೋ, ಗೋಕರು ಎಂದು ಗೂಳ್ಯ ಬಿಟ್ಟು ಎತ್ತ ಹಿಂಡುವರೋ. ತಿರುಗಿ ಕನ್ನಡಿಯ ನೋಡುವರೋ, ತಿರುಗಿ ಕನ್ನಡಿಯ ನೋಡುವರೋ. ಹಿರಿ ಹಿರಿ ಹಿಗ್ಗಿ ಕಣ್ಣಿಗೆ ಕುಂಕುಮ ತಿಡುವರೋ. ಏನು ಸವಿಯೋ ನಿನ್ನ ಕೊಳಲು, ಏನು ಸವಿಯೋ ನಿನ್ನ ಕೊಳಲು. ಮಕ್ಕಳ ಬಡಿದಳಿಸುವರೋ, ಬೆಕ್ಕು ಮರಿಯನೆತ್ತಿ ಮುದ್ದಾನಿಕ್ಕುವರೋ. ಮಕ್ಕಳ ಬಡಿದಳಿಸುವರೋ, ಬೆಕ್ಕು ಮರಿಯನೆತ್ತಿ ಮುದ್ದಾನಿಕ್ಕುವರೋ. ಉಕ್ಕುವ ಹಾಲು ಲೆಕ್ಕಿಸರೋ, ಉಕ್ಕುವ ಹಾಲು ಲೆಕ್ಕಿಸರೋ. ಬೋರಲಿಕ್ಕಿದ ಮಡಿಕೆಗೆ ನೀರು ಹಾಕುವರೋ. ಏನು ಸವಿಯೋ ನಿನ್ನ
ಭಕ್ತವತ್ಸಲದಯ ಮಾಡೋ ಓ ಭಕ್ತವತ್ಸಲದಯ ಮಾಡೋ ಪುರಂದರ ವಿಠಲನಿ ಪುರಂದರ ವಿಠಲನಿ ಎನ್ನ ಕೈ ಬಿಡದಿರೋ ಏನು ಸವಿಯೋ ನಿನ್ನ ಕೊಳ್ಳಲು ಊ ಊ ಊ, ಏನು ಸವಿಯೋ ನಿನ್ನ ಕೊಳ್ಳಲು ಗೊಲ್ಲಮಾನಿ ನೀರೆಲ್ಲ ಮಾಡಿತು ಮರುಳು ಗೊಲ್ಲಮಾನಿ ನೀರೆಲ್ಲ ಮಾಡಿತು ಮರುಳು ಏನು ಸವಿಯೋ ನಿನ್ನ ಏನು ಸವಿಯೋ ನಿನ್ನ ಏನು ಸವಿಯೋ ನಿನ್ನ ಕೊಳಲು ಊ ಹರೇ ಶ್ರೀನಿವಾಸ. ನನ್ನ ಮಗಳು ಕುಮಾರಿ ಅಂಚುಲಾ ಛಬ್ಬಿ ಒಂದು ಪುರಂದರದಾಸರ ಒಂದು ಅದ್ಭುತವಾದ ಕೃತಿಯನ್ನು ಹಾಡಿದ್ದಾಳೆ, ಏನು ಸವಿಯೋ ನಿನ್ನ ಕೊಳಲು. ಭಗವಂತ ಶ್ರೀಕೃಷ್ಣನು ತನ್ನ ಕೊಳಲಿನಿಂದ ಸುಮಧುರವಾದ ನಾದವನ್ನು ಮಾಡುತ್ತಿದ್ದಂತೆಯೇ ಗೋಪಿಕೆಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತಾರೆ ಅಂತ ಇಲ್ಲಿ ದಾಸರು ತುಂಬ ಹಾಸ್ಯ ರೂಪದಲ್ಲಿ ಇಲ್ಲಿ ವರ್ಣಿಸಿದ್ದಾರೆ. ಈ ದಾಸರ ಪದದಲ್ಲಿ ಏನು ಸವಿಯೋ ನಿನ್ನ ಕೊಳಲು, ಕೃಷ್ಣ ಎಂಥ ಸವಿಯಾದ ನಿನ್ನ ಕೊಳಲಿನ ಸುಮಧುರವಾದ ನಾದವಾಗಿದೆ. ಗೊಲ್ಲ ಮಾನಿನಿರೆಲ್ಲ ಮಾಡಿತು ಮರುಳು, ಇದು ಎಂಥ ನಾದ ಅಂದರೆ ಎಲ್ಲ ಗೋಪಿಕೆಯರ ಮನಸ್ಸನ್ನು ಎಳೆಯುವಂಥ ಒಂದು ಮನಮೋಹಕವಾದ ನಾದವಾಗಿದೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಇನ್ನು ಮೊದಲನೇ ಚರಣ. ಬರೆಗಡಿಗೆಯ ಕಡೆಯುವರು ಗೋಕರು ಎಂದು ಗೂಳಿಯ ಬಿಟ್ಟು ಎತ್ತಾನ್ ಹಿಂಡುವರು. ಗೋಪಿಕೆಯರು ಮೊಸರನ್ನ ಅಥವಾ ಹಾಲಿನ ಕೆನೆಯನ್ನು ಕಡಿಯುವಂಥ ಸಮಯದಲ್ಲಿ ಅದು ಗಡಿಗೆಯಲ್ಲಿ ಇದೆಯೋ ಇಲ್ವೋ ಅಂತ ನೋಡದೇನೆ ಬರೇ ಗಡಿಗೆಯನ್ನು ಕಡಿತಾ ಇದ್ದಾರೆ ಅಂತ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಗೋಕರು ಎಂದು ಗೂಳಿಯ ಬಿಟ್ಟು ಎತ್ತಾನ್ ಹಿಂಡುವರು. ಇಲ್ಲಿ ಶಬ್ದಗಳನ್ನು ಸ್ವಲ್ಪ ಆಚೆ ಈಚೆ ಮಾಡಿ ನೋಡೋಣ. ಗೂಳಿಯ ಬಿಟ್ಟು ಅಂದರೆ ಗೂಳಿಯನ್ನು ಕಟ್ಟಿ ಹಾಕುವ ಬದಲಾಗಿ ಗೂಳಿಯನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ, ಅಂದರೆ ಅಷ್ಟು ತಲ್ಲೀನರಾಗಿದ್ದಾರೆ ಎಲ್ಲರೂ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಗೋಕರು ಎಂದು ಎತ್ತಾನ್ ಹಿಂಡುವರು. ಹಾಲನ್ನು ಕರೆಯುವ ಸಮಯದಲ್ಲಿ ಗೋಕರುಗಳು ಇದೆ ಅಂತ ತಿಳಿದುಕೊಂಡು ಎತ್ತಿನ ಹಾಲನ್ನು ಹಿಂಡ್ತಾ ಇದ್ದಾರೆ ಅಂತ ತುಂಬ ಹಾಸ್ಯ ರೂಪದಲ್ಲಿ ಇಲ್ಲಿ ವರ್ಣಿಸಿದ್ದಾರೆ. ಇನ್ನು ಮುಂದೆ ತಿರುಗಿ ಕನ್ನಡಿಯ ನೋಡುವರು, ಹಿರಿ ಹಿರಿ ಹಿಗ್ಗಿ ಕಣ್ಣಿಗೆ ಕುಂಕುಮ ತೀಡುವರು. ಗೋಪಿಗೆಯರು ತಾವು ಅಲಂಕಾರವನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಕನ್ನಡಿಯ ಮುಂಭಾಗವನ್ನು ನೋಡುವ ಬದಲಾಗಿ ಹಿಂಭಾಗವನ್ನು ನೋಡ್ತಾ ಇದ್ದಾರೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಕೊಳಲಿನ ನಾದವನ್ನು ಕೇಳ್ತಾ ಇದ್ದಂಗೆನೆ ಅತಿ ಸಂತೋಷದಿಂದ ಹಿರಿ ಹಿರಿ ಹಿಗ್ಗಿ ಸಾಮಾನ್ಯವಾಗಿ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ತಾರೆ, ಹಾಗೇನೆ ಹಣೆಗೆ ಕುಂಕುಮವನ್ನು ಹಚ್ಕೊಳ್ತಾರೆ. ಆದರೆ ಇಲ್ಲಿ ಗೋಪಿಕೆಯರು ಕಣ್ಣಿಗೇನೆ ಕುಂಕುಮವನ್ನು ತೀಡುತ್ತಾರೋ ಅಂತ ಇಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಅಂದರೆ ಇದು ಮೇಲ್ನೋಟಕ್ಕೆ ಎಲ್ಲ ಗೋಪಿಕೆಯರ ಮನಸ್ಸನ್ನ ಎಳೆದು ಅವರ ದೈನಿಕ ಚಟುವಟಿಕೆಗಳಲ್ಲಿ ಅವರು ಮರಿತಾ ಇದ್ದಾರೆ. ಅಂದರೆ ಒಳಾರ್ಥದಲ್ಲಿ ನಾವು ಭಗವಂತನಲ್ಲಿ ತಲ್ಲೀನರಾಗಿದ್ದರೆ ಈ ಲೌಕಿಕ ಸುಖ ಬಂಧನಗಳೆಲ್ಲವೂ ಕೂಡ ನಮಗೆ ತುಂಬ ಸುಖ ದುಃಖ ಇವೆಲ್ಲವೂ ಕೂಡ ತುಂಬ ಕ್ಷಣಿಕ ಅಂತ ಇಲ್ಲಿ ಒಳಾರ್ಥವನ್ನ ಒಂದು ಸಂದೇಶವನ್ನು ನೀಡುತ್ತದೆ. ಇನ್ನು ಎರಡನೇ ಚರಣದಲ್ಲಿ ಮಕ್ಕಳ ಬಡಿದಳಿಸುವರು, ಬೆಕ್ಕು ಮರಿಯ ನೆತ್ತಿ ಮುದ್ದಾನಿಕ್ಕುವರು. ಸಾಮಾನ್ಯವಾಗಿ ಮನೆಯಲ್ಲಿ ಬೆಕ್ಕು ಬಂದರೆ ನಾವು ಹೊಡೆದೋಡಿಸ್ತೀವಿ, ಹಾಗೆ ಮಕ್ಕಳು ಅಳ್ತಾ ಇದ್ರೆ ಅವುಗಳನ್ನು ಎತ್ತಿ ಮುದ್ದಾಡ್ತೀವಿ. ಆದರೆ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಎರಡೂ ಆಕ್ಟಿವಿಟೀಸ್ನಲ್ಲಿ ಗೋಪಿಕೆಯರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅಂತ. ಅಂದರೆ ಮಕ್ಕಳನ್ನು ಬಡಿದು ಅಳಿಸ್ತಾ ಇದ್ದಾರೆ, ಹಾಗೇನೆ ಬೆಕ್ಕು ಮರಿಯ ನೆತ್ತಿ
ಮುದ್ದಾಡ್ತಾ ಇದ್ದಾರೆ ಅಂತ ಇಲ್ಲಿ ದಾಸರು ಹಾಸ್ಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಉಕ್ಕುವ ಹಾಲು ಲೆಕ್ಕಿಸರು, ಬೋರಲಿಕ್ಕಿದ ಮಡಿಕೆಗೆ ನೀರು ಹಾಕುವರು. ಒಲೆಯ ಮೇಲೆ ಹಾಲನ್ನ ಇಟ್ಟು ಕೂತ್ಕೊಂಡಿದ್ದಾರೆ. ಕೃಷ್ಣನ ಕೊಳಲಿನ ನಾದ ಕೇಳ್ತಾ ಇದ್ದಂಗೆನೆ ಅದು ಹಾಲು ಬಿಸಿಯಾಗಿ ಉಕ್ಕಿ ಲೆಕ್ಕವಿಲ್ಲದೇನೆ ಉಕ್ಕಿ ಉಕ್ಕಿ ಹರಿತಾ ಇದೆ. ಆದರೂ ಕೂಡ ಅವರ ಗಮನ ಕೃಷ್ಣನ ಕೊಳಲಿನ ನಾದ ಕಡೆ ಇದೆ ಅಂತ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಬೋರಲಿಕ್ಕಿದ ಮಡಿಕೆ, ಬೋರಲಿಕ್ಕಿದ ಮಡಿಕೆ ಅಂದರೆ ಡಬ್ ಹಾಕಿದ ಮಡಿಕೆ ಅಂತ ಇಲ್ಲಿ ಅರ್ಥ. ಬೋರಲಿಕ್ಕಿದ ಮಡಿಕೆಗೆ ನೀರು ಹಾಕುವರು. ನೀರನ್ನು ಹಾಕುವ ಸಮಯದಲ್ಲಿ ಅಥವಾ ನೀರನ್ನು ತೋಡುವ ಸಮಯದಲ್ಲಿ ಅದು ಮಡಿಕೆ ಸರಿಯಾಗಿ ಇಟ್ಟಿದಾರೋ ಇಲ್ವೋ ಅಂತ ನೋಡದೇನೆ ಹಾಗೆ ಡಬ್ ಹಾಕಿದ ಮಡಿಕೆ ಮೇಲೇನೆ ನೀರು ಹಾಕ್ತಾ ಇದ್ದಾರೆ ಅಂತ ತುಂಬ ಹಾಸ್ಯ ರೂಪದಲ್ಲಿ ಇಲ್ಲಿ ದಾಸರು ವರ್ಣಿಸಿದ್ದಾರೆ. ಇನ್ನು 3ನೇ ಚರಣ. ಆ ನಾದ ಇನ್ನೊಮ್ಮೆ ಮಾಡು ಕೃಷ್ಣ, ಆ ಸುಮಧುರವಾದ ನಾದವನ್ನ ಇನ್ನೊಮ್ಮೆ ಮಾಡಯ್ಯ, ನಿನ್ನಾಧೀನವಾಗಿಹುದಯ್ಯ ಈ ಜಗ ನೋಡು. ಭಗವಂತ ಯಾವತ್ತಿಗಿದ್ರೂ ಸ್ವತಂತ್ರ. ನಾವೆಲ್ಲ ಜೀವರಾಶಿಗಳು ಹಾಗೂ ಈ ಜಗತ್ತು ಅವನ ಅಧೀನವಾಗಿದೆ. ಹಾಗಾಗಿ ನಿನ್ನಾಧೀನವಾಗಿಹುದಯ್ಯ ಈ ಜಗ ನೋಡು. ಭಕ್ತವತ್ಸಲ ದಯಮಾಡು. ತಾಯಿ ತನ್ನ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ಹೇಗೆ ಪಾಲಿಸುತ್ತಾಳೆಯೋ ಹಾಗೇನೆ ಭಗವಂತ ನಾವೆಲ್ಲ ಭಕ್ತಾದಿಗಳ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಕಣ್ಣನ್ನು ತೆರೆದು ನಮ್ಮ ಮೇಲೆ ಕೃಪೆ ಮಾಡು ಅಂತ ಇಲ್ಲಿ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಪುರಂದರ ವಿಠಲ ನೀಯನ್ನ ಕೈ ಬಿಡದಿರೋ. ಭಗವಂತ ನೀನನ್ನ ಕೈ ಬಿಟ್ಟರೆ ನನಗೆ ಬೇರೆ ಯಾರು ಗತಿ ಇಲ್ಲ, ಹಾಗಾಗಿ ನೀಯನ್ನ ಕೈ ಬಿಡದಿರೋ ಅಂತ ಇಲ್ಲಿ ಪುರಂದರದಾಸರ ಒಂದು ಕೃತಿಯಾಗಿದೆ. ಇದರ ವ್ಯಾಖ್ಯಾನವನ್ನ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದ್ದೇನೆ. ತಪ್ಪಿದ್ದಲ್ಲಿ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಮುಂದೆ AR-16 ಅಂತ ಅಮೂಲ್ಯ ನಿಂಬರ್ಗಿಯವನೇ ಹಾಡ್ತಾ ಇದ್ದಾರೆ. ಇದುವರೆಗೂ ನಡೆಸ್ಕೊಟ್ಟಿದ್ದು ಅವ್ರ ಮಗಳು ಅನುಷಾ ಚೆಬ್ಬಿ. ನಾವು ಹರಿನಾಮದ ಅರಗಿಣಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಅರಗಿಣಿ ಅಂತ ಯಾಕೆ ಇಟ್ವಿ ಅಂದರೆ ಕೋಗಿಲೆ ಆದರೆ ಬರೀ ಹಾಡಾಗತ್ತು, ಅರಗಿಣಿ ಸ್ವಲ್ಪ ಮಾತಾಡೋದು ಕೇಳೋಣ ಅಂತ. ಅದು ಅರಗಿಣಿ ಹಾಡ್ದಂಗೂ ಇತ್ತು, ಮಾತಾಡ್ದಂಗೂ ಇತ್ತು. ಅದಕ್ಕೊಂದು ವಿಶೇಷವಾದ ಅರ್ಥ ಬರುವಂಥ ವೇದಿಕೆಗೆ ಹೊಸ ಕಳೆ ಕಟ್ಟಿತು. ಈಗ ತಮ್ಮ ಸಮಯ.